ಮೊದಲು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ದೇಹವನ್ನು ಕಡೆಗಣಿಸುತ್ತೇವೆ. ವೇಗದ ಜೀವನದಲ್ಲಿ ಸರಿಯಾದ ಆಹಾರವಿಲ್ಲ, ನಿದ್ರೆ ಇಲ್ಲ, ವಿಶ್ರಾಂತಿ ಇಲ್ಲ, ಕೆಲಸದ ಒತ್ತಡ, ಆರ್ಥಿಕ ಬಿಕ್ಕಟ್ಟು, ಹೀಗೆ ಹಲವಾರು ಕಾರಣಗಳಿಂದ ಆತಂಕಗಳು ಮತ್ತು ಭಾವನೆಗಳು ದೇಹದಲ್ಲಿ ಸಂಗ್ರಹವಾಗುತ್ತವೆ. ಇದು ದೀರ್ಘಕಾಲ ಮುಂದುವರೆದರೆ ನಮಗೆ ಕಾಯಿಲೆಗಳು ಬರಬಹುದು. ಸಂಗ್ರಹವಾಗಿರುವ ಆತಂಕವನ್ನು ಹೇಗೆ ಬಿಡುಗಡೆ ಮಾಡುವುದು? ಇಲ್ಲಿದೆ ಸರಳ ತಂತ್ರ. ಅಭ್ಯಾಸ ಪ್ರಾರಂಭಿಸೋಣ. ಆರಾಮವಾಗಿ ಬೆನ್ನಿನ ಮೇಲೆ ಮಲಗಿ, ಕೈಗಳನ್ನು ದೇಹದ ಪಕ್ಕದಲ್ಲಿ ಸಡಿಲವಾಗಿ ಇಡಿ, ಕಾಲುಗಳನ್ನು ಸ್ವಲ್ಪ ಅಗಲಿಸಿ, ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರು ತೆಗೆದುಕೊಳ್ಳಿ. ಮೂಗಿನ ಮೂಲಕ ನಿಧಾನವಾಗಿ ಉಸಿರನ್ನು ಹೊಟ್ಟೆಯವರೆಗೂ ತುಂಬಿಸಿ ಮತ್ತು ನಿಧಾನವಾಗಿ ಬಾಯಿಯಿಂದ ಬಿಡಿ. ಉಸಿರಿನೊಂದಿಗೆ ದೇಹವನ್ನು ಸಡಿಲಗೊಳಿಸಿ. ಹೀಗೆ 3 ಬಾರಿ ಮಾಡಿ. ಪ್ರತಿ ಉಸಿರಿನೊಂದಿಗೆ ದೇಹ ಇನ್ನೂ ಹೆಚ್ಚು ಸಡಿಲವಾಗುತ್ತಿದೆ. ದೇಹವನ್ನು ಗಮನಿಸುವುದು. ಈಗ ಗಮನವನ್ನು ದೇಹಕ್ಕೆ ತನ್ನಿ. ಮೊದಲು ತಲೆಯನ್ನು ಗಮನಿಸಿ. ನೆತ್ತಿಯಲ್ಲಿ, ಹಣೆಯಲ್ಲಿ, ಕಣ್ಣುಗಳ ಸುತ್ತ ಏನಾದರೂ ಬಿಗಿತವಿದೆಯೇ? ಇದ್ದರೆ ಅದನ್ನು ಸಡಿಲಗೊಳಿಸಿ. ದವಡೆಯನ್ನು ಸಡಿಲಗೊಳಿಸಿ. ನಾಲಿಗೆಯನ್ನು ಬಾಯಿಯ ತಳದಲ್ಲಿ ವಿಶ್ರಮಿಸಲು ಬಿಡಿ. ಈಗ ಗಮನವನ್ನು ಕುತ್ತಿಗೆ ಮತ್ತು ಭುಜಗಳಿಗೆ ತನ್ನಿ. ಇಲ್ಲಿ ಬಹಳಷ್ಟು ಒತ್ತಡ ಸಂಗ್ರಹವಾಗಿರುತ್ತದೆ. ಭುಜಗಳನ್ನು ಸಡಿಲಗೊಳಿಸಿ. ಅವು ನೆಲದೊಳಗೆ ಮುಳುಗಿ ಹೋಗುವಂತೆ ಬಿಡಿ. ಎದೆಯನ್ನು ಗಮನಿಸಿ. ಉಸಿರು ಹೇಗೆ ಬರುತ್ತಿದೆ, ಹೋಗುತ್ತಿದೆ? ಹೃದಯದ ಬಡಿತವನ್ನು ಅನುಭವಿಸಿ. ಹೊಟ್ಟೆಯನ್ನು ಗಮನಿಸಿ. ಇಲ್ಲಿ ಏನಾದರೂ ಬಿಗಿತವಿದೆಯೇ? ಅಸ್ವಸ್ಥತೆ ಇದೆಯೇ? ಕೇವಲ ಗಮನಿಸಿ. ಈಗ ಬೆನ್ನನ್ನು ಗಮನಿಸಿ. ನೆಲಕ್ಕೆ ತಗಲುತ್ತಿರುವ ಭಾಗಗಳನ್ನು ಅನುಭವಿಸಿ. ಬೆನ್ನು ನೆಲದಿಂದ ಹೇಗೆ ಆಧಾರ ಪಡೆಯುತ್ತಿದೆ? ಕೈಗಳನ್ನು ಗಮನಿಸಿ. ಮೇಲುಗೈ, ಮೊಣಕೈ, ಮುಂಗೈ, ಅಂಗೈ, ಬೆರಳುಗಳು ಎಲ್ಲವನ್ನು ಸಂಪೂರ್ಣ ಸಡಿಲಗೊಳಿಸಿ. ಸೊಂಟ ಮತ್ತು ಸೊಂಟದ ಪ್ರದೇಶವನ್ನು ಗಮನಿಸಿ. ಕಾಲುಗಳನ್ನು ಗಮನಿಸಿ. ತೊಡೆ, ಮೊಣಕಾಲು, ಕೆಳಕಾಲು, ಪಾದ, ಕಾಲ್ಬೆರಳುಗಳು. ಪೂರ್ಣ ದೇಹವು ಈಗ ಆಳವಾದ ವಿಶ್ರಾಂತಿಯಲ್ಲಿದೆ. ಸಂವೇದನೆಗಳನ್ನು ಗಮನಿಸುವುದು. ಈಗ ದೇಹದಲ್ಲಿ ಆಗುತ್ತಿರುವ ಸಂವೇದನೆಗಳನ್ನು ಗಮನಿಸಿ. ಬಹುಶಃ ಎಲ್ಲೋ ಜುಮ್ಮೆನಿಸುವಿಕೆ ಇರಬಹುದು, ಎಲ್ಲೋ ಬೆಚ್ಚಗೆ ಇರಬಹುದು ಅಥವಾ ತಂಪಾಗಿರಬಹುದು, ಎಲ್ಲೋ ಭಾರವಿರಬಹುದು ಅಥವಾ ಹಗುರವಿರಬಹುದು. ಯಾವುದೇ ಸಂವೇದನೆ ಬಂದರೂ ಕೇವಲ ಗಮನಿಸಿ. ಅದನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ. ಅದನ್ನು ತಳ್ಳಿ ಹಾಕಬೇಡಿ. ಕೇವಲ ಗಮನಿಸಿ. ಸಂವೇದನೆಗಳು ಬರುತ್ತಿವೆ, ಹೋಗುತ್ತಿವೆ. ಅವು ಅಲೆಗಳಂತೆ. ಒಂದು ಅಲೆ ಬರುತ್ತದೆ ಮತ್ತು ಹೋಗುತ್ತದೆ. ನೀವು ಅದನ್ನು ಗಮನಿಸುತ್ತಿದ್ದೀರಿ. ಅರಿವಿನಲ್ಲಿ ವಿಶ್ರಮಿಸುವುದು. ನೀವು ಆ ಸಂವೇದನೆಗಳು ಅಲ್ಲ. ನೀವು ಆ ಆತಂಕ ಅಲ್ಲ. ನೀವು ಆ ನೋವು ಅಲ್ಲ. ನೀವು ಆ ಸಂವೇದನೆಗಳನ್ನು ಅರಿಯುತ್ತಿರುವ ಅರಿವು. ನೀವು ಆ ಅರಿವು, ವಿಶಾಲವಾದ, ಶಾಂತವಾದ, ಸ್ಥಿರವಾದ ಅರಿವು.
ಈಗ ಅರಿವಿನಲ್ಲಿ ವಿಶ್ರಮಿಸಿ. ಸಂವೇದನೆಗಳು ಬರಲಿ ಹೋಗಲಿ, ಭಾವನೆಗಳು ಬರಲಿ ಹೋಗಲಿ, ಆಲೋಚನೆಗಳು ಬರಲಿ ಹೋಗಲಿ, ನೀವು ಕೇವಲ ಗಮನಿಸುತ್ತಿರುವ ಅರಿವು. ಸಂವೇದನೆಗಳನ್ನು ಅರಿವು ನೋಡಿಕೊಳ್ಳುತ್ತದೆ. ಆತಂಕವನ್ನು ಅರಿವು ಕರಗಿಸುತ್ತದೆ. ಅದನ್ನು ಅರಿವಿಗೆ ಬಿಟ್ಟು ಬಿಡಿ. ನೀವು ಏನೂ ಮಾಡಬೇಕಾಗಿಲ್ಲ. ಕೇವಲ ಇರಿ, ಗಮನಿಸುತ್ತಾ ವಿಶ್ರಮಿಸುತ್ತಾ. ಈ ಸ್ಥಿತಿಯಲ್ಲಿ ಕೆಲವು ನಿಮಿಷಗಳು ಇರಿ. 5 ನಿಮಿಷ, 10 ನಿಮಿಷ, ಅಥವಾ ಎಷ್ಟು ಹೊತ್ತು ಬೇಕಾದರೂ. ಅಭ್ಯಾಸ ಮುಗಿಸುವುದು. ನಿಧಾನವಾಗಿ ನಿಮ್ಮ ಬೆರಳುಗಳನ್ನು ಮತ್ತು ಕಾಲ್ಬೆರಳುಗಳನ್ನು ಕದಲಿಸಿ. ಕೈಗಳನ್ನು ಮತ್ತು ಕಾಲುಗಳನ್ನು ಸ್ವಲ್ಪ ಚಾಚಿ. ತಲೆಯನ್ನು ಎಡಕ್ಕೆ ಬಲಕ್ಕೆ ತಿರುಗಿಸಿ. ಆಳವಾದ ಉಸಿರು ತೆಗೆದುಕೊಳ್ಳಿ. ಸಿದ್ಧವಾದಾಗ ನಿಧಾನವಾಗಿ ಕಣ್ಣು ತೆರೆಯಿರಿ. ಹೀಗೆ ಮಾಡಿದರೆ ಕೇವಲ 10 ನಿಮಿಷದಲ್ಲಿ ನಿಮಗೆ ದೇಹದಲ್ಲಿ ಹೊಸ ಉತ್ಸಾಹ ಬರುತ್ತದೆ. ಎಷ್ಟೋ ಆತಂಕಗಳು ಅರಿವಿನಲ್ಲಿ ಕರಗುತ್ತವೆ. ಮನಸ್ಸು ಶಾಂತವಾಗುತ್ತದೆ. ದೇಹ ಹಗುರವಾಗುತ್ತದೆ. ದೈನಂದಿನ ಜೀವನದಲ್ಲಿ ನಾವು ಇದನ್ನು ನಮ್ಮ ವೇಗದ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದು. ದಿನದಲ್ಲಿ ಯಾವಾಗ ಬೇಕಾದರೂ ಕೆಲವು ಕ್ಷಣಗಳು ತೆಗೆದುಕೊಳ್ಳಿ. ದೇಹದಲ್ಲಿ ಆಗುತ್ತಿರುವ ಸಂವೇದನೆಗಳನ್ನು ಗಮನಿಸಿ. ದೇಹ ನಮಗೆ ಏನು ಸಂದೇಶ ನೀಡುತ್ತಿದೆ? ಆಲಿಸಿ. ಬಹುಶಃ ಸ್ವಲ್ಪ ಚಲನೆ ಬೇಕು ಎಂದು ಹೇಳುತ್ತಿರಬಹುದು. ದಾಹವಾಗಿರಬಹುದು. ವಿಶ್ರಾಂತಿ ಬೇಕಿರಬಹುದು. ಅದನ್ನೆಲ್ಲ ಆಲಿಸಿ. ದೇಹದೆಡೆಗೆ ಮತ್ತಷ್ಟು ಸಂವೇದನಶೀಲರಾಗೋಣ. ದೇಹವನ್ನು ಗೌರವಿಸೋಣ. ದೇಹವನ್ನು ನೋಡಿಕೊಳ್ಳೋಣ. ದೇಹ ನಮ್ಮ ಮನೆ, ನಮ್ಮ ದೇವಾಲಯ.